ಎಲ್ರಿಗೂ ನಮಸ್ಕಾರ. ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ವಿಠಲ್ ನಗರ್ ಕಲಬುರಗಿ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮುಂಚೆ ನಮ್ಮ ದೇವಸ್ಥಾನದ ಕುರಿತು ಸ್ವಲ್ಪ ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ನಮ್ಮ ಈ ಕಾರ್ಯಕ್ರಮದ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇವಸ್ಥಾನದ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಇದು ಕಲಬುರಗಿಯ ಎಲ್ರಿಗೂ ಗೊತ್ತಿದೆ, ಆದರೆ ಬಂದಿರತಕ್ಕಂಥ ಅತಿಥಿಗಳಿಗೆ ಈ ಪರಿಚಯ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ. ವಿಠಲ್ ನಗರ ಕಲಬುರಗಿಯ ಹೃದಯ ಭಾಗದಲ್ಲಿದೆ. ಕಲಬುರಗಿಯ ನೂತನ ವಿದ್ಯಾಲಯ ಸಂಸ್ಥೆಯ ಭಾಗವಾದ ಈ ಬಡಾವಣೆಗೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವಿಠ್ಠಲರಾವ್ ದೇಳಗಾಂವ್ಕರ್ ಅವರ ಹೆಸರನ್ನು ಸ್ಥಾಯಿಗೊಳಿಸಲಿಕ್ಕೋಸ್ಕರವಾಗಿ ಅವರ ಹೆಸರನ್ನೇ ಕಲಬುರಗಿಯ ಅಂದಿನ ಹೊರವಲಯದ ಬಡಾವಣೆಗೆ ವಿಠಲ್ ನಗರ ಎಂದು ಹೆಸರಿಸಲಾಯಿತು. ವಿಠಲ್ ನಗರದ ಸ್ಥಳೀಯ ನಿವಾಸಿಗಳು ಹಿರಿಯರೂ ಆಗಿರತಕ್ಕಂಥ ದಿವಂಗತ ಶ್ರೀ ಅನಂತರಾವ್ ಮಾಡ್ಯಾಳ್ಕರ್, ದಿವಂಗತ ಶ್ರೀ ದತ್ತಾತ್ರೇಯರಾವ್ ಕುಲಕರ್ಣಿ ಅಂದೋಲ, ಶ್ರೀ ಕೃಷ್ಣ ಎನ್ ದೇಶಪಾಂಡೆ, ಶ್ರೀ ಶ್ರೀಕಾಂತರಾವ್ ಎಸ್ ಕುಲಕರ್ಣಿ, ಶ್ರೀ ರಾಮಗೋಪಾಲ್ ಮಾಲು, ಶ್ರೀ ವಿನಾಯಕರಾವ್ ಗಾದಾ, ಶ್ರೀ ಹನುಮಂತರಾವ್ ದೇಸಾಯಿ, ದಿವಂಗತ ಡಾಕ್ಟರ್ ಪ್ರಭಾಕರ್ ರಾವ್ ಕಮಲಾಪುರ್ಕರ್, ದಿವಂಗತ ಶ್ರೀ ರಾಘವೇಂದ್ರರಾವ್ ಜಹಾಗೀರ್ದಾರ್, ಶ್ರೀ ನಾರಾಯಣರಾವ್ ಕಾನಿಹಾಳ್, ಶ್ರೀ ನಾರಾಯಣರಾವ್ ಕಲ್ಬೇನೂರ್, ಡಾಕ್ಟರ್ ಎನ್ ಮೋಹನ್ ರಾವ್, ದೇಳಗಾಂವ್ಕರ್ ಪರಿವಾರ ಮತ್ತು ಸಮಸ್ತ ವಿಠಲ್ ನಗರದ ನಿವಾಸಿಗಳ ಸಹಾಯ ಸಹಕಾರದೊಂದಿಗೆ 1981ರ ಮಾರ್ಚ್ 1 ರೌದ್ರಿ ನಾಮ ಸಂವತ್ಸರ ಉತ್ತರಾಯಣ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ದಶಮಿ ಎಂದು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ಪೇಜಾವರ ಮಠದ ಶ್ರೀ 108 ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಅಭಯಹಸ್ತ ವರದಾಂಜನೇಯ ದೇವರ ಸುಂದರವಾದಂತಹ ಮೂರ್ತಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರಗೊಳಿಸಲಾಯಿತು ಮತ್ತು ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಿತು. ಕಲಬುರಗಿಯ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿರತಕ್ಕಂಥ ಈ ದೇವಸ್ಥಾನದಲ್ಲಿ ಶ್ರೀ ಅಭಯಹಸ್ತ ವರದಾಂಜನೇಯ ದೇವರ ಅನೇಕ ಪವಾಡ ಸದೃಶ ಘಟನೆಗಳು ನಡೆದಿವೆ. ಈ ದೇವಸ್ಥಾನ ಜಾಗೃತ ದೇವಸ್ಥಾನ ಆಗಲಿಕ್ಕೆ ಬಹಳ ದಿನ ಹಿಡಿಯಲಿಲ್ಲ. ವಿಠಲ್ ನಗರದ ಶ್ರೀ ಅಭಯಹಸ್ತ ವರದಾಂಜನೇಯ ದೇವಸ್ಥಾನದ ವೇದಿಕೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲ್ಪಟ್ಟಿವೆ. ನಾಡಿನ ಹೆಸರಾಂತ ವಿದ್ವಾಂಸರುಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯರು, ಶ್ರೀ ಜಯತೀರ್ಥಾಚಾರ್ಯ ಮಳಿಗೆಯವರು, ಶೃಂಗೇರಿ ಪರಂಪರೆಯ ಬಿಡಿ ಸನ್ಯಾಸಿಗಳಾಗಿರ್ತಕ್ಕಂಥ ಶ್ರೀ ಪರಮಾನಂದ ಭಾರತಿ ಮಹಾಸ್ವಾಮಿಗಳವರು, ಧಾರವಾಡದ ಶ್ರೀ ಕರಳಳ್ಳಿ ನರಸಿಂಹಾಚಾರ್ಯರು, ಪಂಡಿತ ಪಂಡರಿನಾಥಾಚಾರ್ಯ ಗಲಗಲಿಯವರು, ಶ್ರೀ ಚಿದ್ರೂಪಾನಂದ ಸರಸ್ವತಿ ಮಹಾಸ್ವಾಮಿಗಳು ಮತ್ತು ದಾಸ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಅಚ್ಯುತದಾಸರು, ಮುರುಗುಡದಾಸರು, ವಿದ್ವಾಂಸರಾದ ಡಾಕ್ಟರ್ ಮೈಕೆಲ್ ಮುಂತಾದವರು ಮೊದಲುಗೊಂಡು ಅನೇಕ ವಿದ್ವಾಂಸರು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮೊದಲಾದ ಪರಮ ಗ್ರಂಥಗಳ ಕುರಿತು ವಿದ್ವತ್ಪೂರ್ಣ ಪ್ರವಚನಗಳನ್ನು ನಮ್ಮ ವೇದಿಕೆಯಲ್ಲಿ ನೀಡಿದ್ದಾರೆ. ವಿದ್ಯಾವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ವರ್ಷಕ್ಕೆ ಒಂದು ಪರ್ವದಂತೆ 18 ವರ್ಷಗಳ ಕಾಲ ಸತತ ಸಾಯಂಕಾಲದ ಅವಧಿಯಲ್ಲಿ ಮಹಾಭಾರತದ 18 ಪರ್ವಗಳ ಕುರಿತು ಮತ್ತು ರಾಮಾಯಣ, ಭಗವದ್ಗೀತೆ ಹಾಗೂ ಬೆಳಗಿನ ಅವಧಿಯಲ್ಲಿ ಉಪನಿಷತ್ತುಗಳ ಕುರಿತು ವಿದ್ವತ್ಪೂರ್ಣ ಪ್ರವಚನಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರ ಈ 90ನೆಯ ವಿಶ್ವನಮನ ಕಾರ್ಯಕ್ರಮ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ, ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಹ್ಲಾದ್ ಜೋಶಿಯವರು, ಕುಲಪತಿಗಳು, ಕುಮಾರ ಭಾಸ್ಕರ ವರ್ಮ ಸಂಸ್ಕೃತ ಮತ್ತು ಪುರಾತನ ಅಧ್ಯಯನ ವಿಶ್ವವಿದ್ಯಾಲಯ ನಮಾತಿ, ನಲ್ಬಾರಿ, ಅಸ್ಸಾಂ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು, ವಿಶ್ರಾಂತ ಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯ ಕರ್ನಾಟಕ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್ ವೀಣಾ ಬನ್ನಂಜೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿತ್ತು, ಅವರು ಬರೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ, ಆದರೂ ಕರೆಸಬೇಕು ಅಂತ ನನ್ನ ಹಠ ಇದೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್ ಶಂಭುಲಿಂಗ್ ಪಾಟೀಲ್ ಬಳಬಟ್ಟಿ ಅವರು, ಮಹಾನಗರ ಪಾಲಿಕೆ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಸೀರ್ನೂರ್ಕರ್, ಹಿರಿಯ ಪತ್ರಕರ್ತರು, ಸಾಹಿತಿಗಳು, ಅಂಕಣಕಾರರು, ಕಲಬುರಗಿ,
ಇವರನ್ನು ಕೂಡ ಸ್ವಾಗತಿಸ್ತೇನೆ. ಮುಂದಿನ ಗೋಷ್ಠಿಗಳಲ್ಲಿ ಮತ್ತೆ ಗೋಷ್ಠಿಗಳ ಅನುಗುಣವಾಗಿ ಸ್ವಾಗತ ಕಾರ್ಯಕ್ರಮ ನಡೀತದೆ. ಮತ್ತು ಈ ಸ್ವಾಗತವೇ ದೀರ್ಘವಾದರೆ ನಾವು ಉಪನ್ಯಾಸಕರಿಗೆ ಸಮಯ ಕೊಡೋದು ಕಡಿಮೆ ಆಗ್ತದೆ ಅಂತ ಹೇಳ್ತಾ, ಎಲ್ಲ ಆಗಮಿಸಿರ್ತಕ್ಕಂಥ ತಮಗೂ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೆಲ್ಲ ಸಹಕರಿಸ್ತಾ ಇದ್ದೀರಿ ಎಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.